ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಶುರುವಾಗಿದೆ. ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಮಾತ್ರವಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಎಲ್ಲ 5 ಯೋಜನೆಗಳ ಫಲಾನುಭವಿಗಳು ಇದನ್ನು ಸ್ಕಿಪ್ ಮಾಡದೆ ನೋಡಿ. ನೀವು ಈಗಾಗಲೇ ಈ 5 ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತೆ ಕೇಳುತ್ತಿದ್ದೀರಲ್ವಾ? ಇದಕ್ಕೆ ಸಿದ್ದರಾಮಯ್ಯ ಸರ್ ಏನು ಉತ್ತರ ಕೊಟ್ಟಿದ್ದಾರೆ ಎಂದರೆ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬಂದ್ ಕುರಿತು ಆಗಿರಬಹುದು, ಶಕ್ತಿ ಯೋಜನೆ ಬಂದಾಗಿರಬಹುದು, ಇವು ಎಲ್ಲದರ ಕುರಿತು ಸಿದ್ದರಾಮಯ್ಯ ಸರ್ ಏನು ಹೇಳಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಬಂದ್ ಕುರಿತಾಗಿರಬಹುದು, ಶಕ್ತಿ ಯೋಜನೆಯ ಬಂದ್ ಕುರಿತಾಗಿರಬಹುದು, ಯುವ ನಿಧಿ ಯೋಜನೆ ಬಂದಾಗಿರಬಹುದು, ಗೃಹಜ್ಯೋತಿ ಯೋಜನೆ ಬಂದಾಗಿರಬಹುದು, ಅನ್ನಭಾಗ್ಯ ಯೋಜನೆ ಬಂದಾಗಿರಬಹುದು, ಇವು ಎಲ್ಲದರ ಕುರಿತು ವೈರಲ್ ಆಗುತ್ತಾನೆ ಇತ್ತು. ಈ ಒಂದು ನ್ಯೂಸ್ ಎಲ್ಲ ಮೀಡಿಯಾದಲ್ಲಿ ಬರುತ್ತಿತ್ತು. ಏನಾದರೂ ಬಂದ್ ಮಾಡಿ ಬಿಡುತ್ತಾರಾ? ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಕಾರಣ ಈ 5 ಯೋಜನೆ ಬಂದಾಗುತ್ತಾ ಎಲ್ಲರೂ ಒಂದು ಚಿಂತೆ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಸರ್ ಏನು ಹೇಳಿದ್ದಾರೆ ಎಂದು ನೋಡೋಣ ಬನ್ನಿ. ಇಲ್ಲಿ ಸ್ವಲ್ಪ ಜನರು ಏನು ಹೇಳುತ್ತಿದ್ದಾರೆ ಅಂದರೆ, ಕಾಂಗ್ರೆಸ್ ಶಾಸಕರೇ ಏನು ಹೇಳುತ್ತಿದ್ದಾರೆ, 5 ಗ್ಯಾರಂಟಿ ಯೋಜನೆಯಲ್ಲಿ 2 ಯೋಜನೆಯನ್ನಾದರೂ ಬಂದ್ ಮಾಡಿ ಅದರಲ್ಲಿ ಒಂದು ಯೋಜನೆ ಏನೆಂದರೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಡುವುದನ್ನು ಇನ್ನೊಂದು ನಿಲ್ಲಿಸಬೇಕು. ಇನ್ನೊಂದು ಯೋಜನೆಯೆಂದರೆ ಶಕ್ತಿ ಯೋಜನೆಯಲ್ಲಿ ತುಂಬ ಹಣ ಲಾಸ್ ಆಗುತ್ತಿತ್ತು. ಆದರೆ ಕಾಂಗ್ರೆಸ್ ಶಾಸಕರೇ ಆಗಿರಬಹುದು, ಬಿಜೆಪಿನ ಶಾಸಕರೇ ಆಗಿರಬಹುದು, ಇವರು ಹೇಳುವ ಮಾತನ್ನು ಸಿದ್ದರಾಮಯ್ಯ ಸರ್ ಒಪ್ಪಲಿಲ್ಲ. ಅವರು ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸುತ್ತಾರೆ. ರಾಜ್ಯ ಆರ್ಥಿಕ ಪರಿಸ್ಥಿತಿ ಸಮೃದ್ಧವಾಗಿರುವ ಎಂದು ಸಿದ್ದರಾಮಯ್ಯ ಸರ್ ತಿಳಿಸಿದ್ದಾರೆ. ಸಾಲ ಮಾಡಿ ಸಂಬಳ ಕೊಡದೆ ಇರುವ ಪರಿಸ್ಥಿತಿ ತಪ್ಪಲಿಲ್ಲ. ನಮ್ಮ ಸರ್ಕಾರ ಆ ರೀತಿ ಇದ್ದರೆ ನನ್ನ ಗಮನಕ್ಕೆ ತನ್ನಿ ಎಂದು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ ಅವರು. 5 ಗ್ಯಾರಂಟಿ ಯೋಜನೆಯನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮುಂದುವರಿಸುತ್ತಿದೆ. ಇದು ಎಲ್ಲರಿಗೂ ಒಂದು ಸಿಹಿ ಸುದ್ದಿ. ಸಿದ್ದರಾಮಯ್ಯ ಸರ್ ಅವರ ಈ ನಿರ್ಧಾರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. See you with a new video.